ನಮಸ್ತೆ ಫ್ರೆಂಡ್ಸ್, ಸಕ್ಸಸ್ ಮಂತ್ರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ಇವತ್ತು ಎಕ್ಸೆಲ್ನ ಒಂದು ಮ್ಯಾಜಿಕಲ್ ಟ್ರಿಕ್ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಮತ್ತೊಮ್ಮೆ ಕನ್ನಡದಲ್ಲಿ ಬೇರೆ ಎಲ್ಲೂ ಸಿಗದೇ ಇರೋಂಥ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಇದ್ರ ಜೊತೆಗೆ ನಾನೊಂದು ಫಾರ್ಮುಲಾ ಕೂಡ ನಿಮಗೆ ಹೇಳ್ಕೊಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಲೈಸರ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಫಂಕ್ಷನ್ ಎಕ್ಸೆಲ್ನಲ್ಲಿ. ಸೊ ಇದು ನಿಮಗೆ ತುಂಬ ಆಫೀಸಲ್ಲಿ ಹೆಲ್ಪ್ ಆಗುತ್ತೆ, ನಿಮ್ಮ ಟೈಮ್ ಸೇವ್ ಮಾಡುತ್ತೆ. ಸೊ ಒಂದ್ಸರಿ ಇದ್ರದ್ದು ಡೆಮೋ ನೋಡ್ಕೊಂಬಿಡೋಣ. ಸೊ ನಾನು ಇಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಡೇಟಾ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರೋ ಹಂಗೆ ಇಲ್ಲಿ ಸೇಲ್ಸ್ಮನ್ ಅವ್ರ ಹೆಸರುಗಳನ್ನ ಮೆನ್ಷನ್ ಮಾಡಲಾಗಿದೆ. ಯಾವ ಸೇಲ್ಸ್ಮನ್ ಯಾವ ಕಂಟ್ರಿಯಿಂದ ಎಷ್ಟು ಐಟಮ್, ಯಾವ ಐಟಮ್ನ ಯಾವ ಕಂಪ್ನಿದು ಮತ್ತು ಎಷ್ಟು ಕ್ವಾಂಟಿಟಿ, ಅದರ ಪ್ರೈಸ್ ಎಷ್ಟು, ಅದರ ಅಮೌಂಟ್ ಎಷ್ಟು. ಸೊ ಈ ಥರ ನಾವು ಡೇಟಾನ ಇಲ್ಲಿ ಸೇವ್ ಮಾಡ್ಕೊಂಡಿದ್ದೀವಿ. ಸೊ ಅದೇ ಥರ ಇಲ್ಲಿ ಟೋಟಲ್ ಕ್ವಾಂಟಿಟಿ, ಟೋಟಲ್ ಅಮೌಂಟ್ ಎಷ್ಟಿದೆ, ಟೋಟಲ್ ಕ್ವಾಂಟಿಟಿ ನಂಬರ್ ಎಷ್ಟಿದೆ ಮತ್ತು ಟೋಟಲ್ ಅಮೌಂಟ್. ಸೊ ಈ ಅಮೌಂಟ್ ಇದರಲ್ಲಿ ಎಷ್ಟು ಅಮೌಂಟ್ ಟೋಟಲ್ ಆಗುತ್ತೆ ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ನಿಮ್ಮ ಮ್ಯಾನೇಜರ್ ಬಂದು ಸಡನ್ನಾಗಿ ನನಗೆ ಇಂಡಿಯಾದ್ದು ಸೇಲ್ಸ್ ಫಿಗರ್ಸ್ ನೋಡಬೇಕು ಅಂತ ಕೇಳಿದರೆ, ಸೊ ಇಲ್ಲಿ ನಾನು ಆಲ್ರೆಡಿ ಸ್ಲೈಸಸ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಸಿಂಪ್ಲಿ ನಾನು ಮಾಡೋದು ಇಲ್ಲಿ ಕಂಟ್ರಿ ಅನ್ನೋ ಸ್ಲೈಸರ್ಗೆ ಹೋಗಿ ಇಂಡಿಯಾ ಅಂತ ಕ್ಲಿಕ್ ಮಾಡಿಬಿಟ್ರೆ ಸೊ ಬರೀ ಇಂಡಿಯಾದಲ್ಲಿ ಅಷ್ಟೇ ತೋರಿಸ್ತಾ ಇದೆ, ಬೇರೆ ಕಂಟ್ರಿದು ಯಾವುದೂ ಡೇಟಾ ಡಿಸ್ಪ್ಲೇ ಆಗ್ತಾ ಇಲ್ಲ. ಸೊ ಇದ್ರ ಒಳಗಡೆ ನಿಮಗೆ ಕಂಪನಿ ವೈಸ್ ನಿಮ್ಮ ಮ್ಯಾನೇಜರ್ ತೋರಿಸು ಅಂತ ಕೇಳಿದರೆ ಡೇಟಾ, ಸೊ ಫಾರ್ ಎಕ್ಸಾಂಪಲ್ ಡೆಲ್ ಕಂಪ್ನಿ ತೋರಿಸು ಅಂತ ಕೇಳಿದರೆ ಸೊ ಸಿಂಪ್ಲಿ ನಾನು ಇಲ್ಲಿ ಡೆಲ್ ಅಂತ ಸೆಲೆಕ್ಟ್ ಮಾಡ್ಬೋದು. ಅದ್ರ ಒಳಗಡೆ ಮತ್ತೆ ಲ್ಯಾಪ್ಟಾಪ್ ಅಥವಾ ಕೀಬೋರ್ಡ್ನ ಡಿಸ್ಟಿಂಗ್ವಿಷ್ ಮಾಡಿ ತೋರಿಸು ಅಂತ ಕೇಳಿದರೆ ಸೊ ಕೀಬೋರ್ಡ್ ಈ ಥರ ಸೆಲೆಕ್ಟ್ ಮಾಡಿದರೆ ನನ್ನ ಡೇಟಾ ಚೇಂಜ್ ಆಗ್ತಾ ಇದೆ. ಸೊ ಅದೇ ರೀತಿ ಇಲ್ಲಿ ಕ್ವಾಂಟಿಟಿ ನೀವು ನೋಡ್ಬೋದು, ಇಲ್ಲಿ 18 ಅಂತ ಇದೆ, ಅದೇ 18 ಕ್ವಾಂಟಿಟಿ ಬರ್ತಾ ಇದೆ. ಅಮೌಂಟ್ ಕೂಡ 54,000 ಇಲ್ಲಿದೆ, 54,000 ಇಲ್ಲಿ ಬರ್ತಾ ಇದೆ. ನಿಮಗೆ ಬೇರೆ ಈ ಥರ 2 ಅಥವಾ 3 ಲೈನ್ ಐಟಮ್ಸ್ ಬಂದರೆ ಆ ಟೈಮಲ್ಲಿ ಅದರ ಟೋಟಲ್ ಎಷ್ಟಿದೆ, ಟೋಟಲ್ ಕ್ವಾಂಟಿಟಿ 28 ಇಲ್ಲಿ 28 ತೋರಿಸ್ತಾ ಇದೆ. ಇಲ್ಲಿ ಅಮೌಂಟ್ ಕೂಡ ಸಮ್ ಆಗ್ತಾ ಇದೆ, ಟೋಟಲ್ ಸಮ್ ಅಮೌಂಟ್ ತೋರಿಸ್ತಾ ಇದೆ. ಸೊ ನೀವು ಅದನ್ನ ಕ್ರಾಸ್ ಚೆಕ್ ಮಾಡ್ಬೋದು. ಇಲ್ಲಿ ಬಾಟಮಲ್ಲಿ ಆವ್ರೇಜ್ ಕೌಂಟ್ ಸಮ್ ತೋರಿಸ್ತಾ ಇದೆ. ಸೊ ಇದು ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ಇದಾದಮೇಲೆ ನಿಮಗೆ ಈ ಫಿಲ್ಟರ್, ಈ ಸೆಲೆಕ್ಷನ್ ನಿಮಗೆ ಬೇಡ ಅಂತ ಅನಿಸಿದರೆ ಸೊ ಸಿಂಪ್ಲಿ ನೀವು ಇಲ್ಲಿ ಈ ಸ್ಲೈಸರ್ ಮೇಲೆ ಬಂದುಬಿಟ್ಟು ಇಲ್ಲಿ ಕ್ರಾಸ್ ಮಾರ್ಕ್ ಇರುತ್ತೆ. ಸೊ ಆ ಕ್ರಾಸ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಮತ್ತೆ ಒರಿಜಿನಲ್ ಡೇಟಾ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಈ ಥರ ಎಲ್ಲನೂ ಮುಂಚೆ ಥರ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಸ್ಲೈಸರ್ ಫಿಲ್ಟರ್ಗಿನ್ನ ಜಾಸ್ತಿ ಡಿಫ್ರೆಂಟ್ ಅಲ್ಲ, ಆದರೆ ಇದು ಒಂದು ಆಫಿಷಿಯಲ್, ಇದೊಂಥರ ಅಟ್ರಾಕ್ಟಿವ್ ಮತ್ತು ಪ್ರೊಫೆಷ್ನಲ್ ಆಗಿ ನಿಮಗೆ ಡೇಟಾ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಈ ಕೆಲಸನ ನೀವು ಫಿಲ್ಟರಿಂದ ಕೂಡ ಮಾಡ್ಬೋದು, ಆದರೆ ಫಿಲ್ಟರ್ಗಿಂತ ಇದು ಸೆಕೆಂಡ್ಸಲ್ಲಿ ನೀವು ಸ್ಲೈಸರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೇಟಾ ಡಿಸ್ಪ್ಲೇ ಮಾಡುತ್ತೆ. ಸೊ ಅದೇ ಥರ ನೀವು ಮಲ್ಟಿಪಲ್ ಸೆಲೆಕ್ಷನ್, ಮಲ್ಟಿಪಲ್ ಫಿಲ್ಟರ್ ಮಾಡಬೇಕು ಅಂದರೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಐಟಮ್ ನೇಮ್ ಒಳಗಡೆ ಸೊ ಕೀಬೋರ್ಡ್ ಅಂತ ನಾನು ಫಿಲ್ಟರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ ಪೆನ್ ಡ್ರೈವ್ ಕೂಡ ನನಗೆ ಇನ್ಫಾರ್ಮೇಷನ್ ಬೇಕು. ಸೊ ಮಲ್ಟಿಪಲ್ ಸೆಲೆಕ್ಷನ್ ಮಾಡುವಾಗ ನೀವು ಕಂಟ್ರೋಲ್ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ ನಿಮ್ಮ ಕೀಬೋರ್ಡ್ ಮೇಲೆ. ಸೊ ಕೀಬೋರ್ಡ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಇಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡಿ ಪೆನ್ ಡ್ರೈವ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಪೆನ್ ಡ್ರೈವ್ ಮತ್ತು ಕೀಬೋರ್ಡ್ ಎರಡೂ ಜೊತೆಗೆ ಡೇಟಾ ತೋರಿಸ್ತಾ ಇದೆ. ಸೊ ಅದೇ ಥರ ಇಲ್ಲಿ ಯಾವ ಸೆಲೆಕ್ಷನ್ ಮಾಡಿರ್ತೀರ ಅದು ಮಾತ್ರ ಇಲ್ಲಿ ಫಾರ್ಮುಲಾದಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ಇದು ಒಂದು ಡೆಮೋ ಫ್ರೆಂಡ್ಸ್ ನಿಮಗೋಸ್ಕರ. ಸೊ ಇದನ್ನು ಯಾವ ಥರ ಮಾಡೋದು ಅಂತ ಇವಾಗ ನೋಡೋಣ. ಓಕೆ, ಸೊ ನಾನು ಇವಾಗ ಈ ಫ್ರೆಶ್ ಡೇಟಾ ತೊಗೊಂಡಿದ್ದೀನಿ. ಎಲ್ಲಕ್ಕಿಂತ ಮುಂಚೆ ಈ ಡೇಟಾನ ಟೇಬಲಲ್ಲಿ ಕನ್ವರ್ಟ್ ಮಾಡ್ಕೊಬೇಕು. ಸೊ ಟೇಬಲಲ್ಲಿ ಕನ್ವರ್ಟ್ ಮಾಡೋಕ್ಕೆ ಶಾರ್ಟ್ಕಟ್ ಕೀಬೋರ್ಡ್ ಮೇಲೆ Ctrl+T. ಸೊ ಈ ಡೇಟಾ ಮೇಲೆ ಎಲ್ಲಾದರೂ ಒಂದು ಕಡೆ ಕ್ಲಿಕ್ ಮಾಡಿ, ಯಾವುದಾದ್ರೂ ಸೆಲ್ ಮೇಲೆ ಕ್ಲಿಕ್ ಮಾಡಿ ಡೇಟಾ ಇರೋದರಲ್ಲಿ Ctrl+T ಪ್ರೆಸ್ ಮಾಡಬೇಕು ನಿಮ್ಮ ಕೀಬೋರ್ಡ್ ಮೇಲೆ. ಸೊ ಆಟೋಮೆಟಿಕಲಿ ರೇಂಜ್ ಸೆಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ರೇಂಜ್ ಕೂಡ ನೋಡ್ಬೋದು. ಓಕೆ ಅಂತ ಪ್ರೆಸ್ ಮಾಡಿ. ಸೊ ಇದು ಡೇಟಾ ಟೇಬಲಲ್ಲಿ ಕನ್ವರ್ಟ್ ಆಗಿದೆ ಇವಾಗ. ಸೊ ಈ ಡೇಟಾ ಟೇಬಲ್ನ ನೀವು ಬೇರೆ ಡಿಸೈನ್ ಏನಾದರೂ ಬೇಕು ಅಂದರೆ ಈ ಡಿಸೈನ್ ಟ್ಯಾಬ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ನೀವು ನೋಡ್ಬೋದು, ಆಚೆ ಎಲ್ಲಾದರೂ ಕ್ಲಿಕ್ ಮಾಡಿದರೆ ಈ ಡಿಸೈನ್ ಟ್ಯಾಬ್ ಕಾಣಿಸಲ್ಲ. ಇಲ್ಲಿ ಈ ಟೇಬಲ್ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ಡಿಸೈನ್ ಟ್ಯಾಬ್ ಬರ್ತಾ ಇದೆ. ಸೊ ಡಿಸೈನಲ್ಲಿ ಹೋದರೆ ನಿಮಗೆ ವೇರಿಯಸ್ ಆಪ್ಷನ್ ಸಿಗುತ್ತೆ. ಇಲ್ಲಿ ಯಾವ ಥರ ಟೇಬಲ್ ಬೇಕು ಅಂತ ನೀವು ಯಾವ ಬೇಕು ಅದು ಟೇಬಲ್ನ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಸೊ ಸದ್ಯಕ್ಕೆ ಇದೇ ಟೇಬಲ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ನೀವು ಮಾಡಬೇಕಾಗಿರೋದು. ಸೊ ಇಷ್ಟ ಆಯ್ತಲ್ಲ ಫ್ರೆಂಡ್ಸ್. ಸೊ ಇವಾಗ ತುಂಬ ಈಸಿ ಸ್ಲೈಸರ್ ಆ್ಯಡ್ ಮಾಡೋದು ಇವಾಗ. ಸೊ ಅದಕ್ಕೆ ಅಗೇನ್ ಈ ಟೇಬಲ್ ಮೇಲೆ ಕ್ಲಿಕ್ ಮಾಡಿ ಡಿಸೈನ್ ಟ್ಯಾಬ್ಗೆ ಹೋಗಿ, ಈ ಡಿಸೈನ್ ಟ್ಯಾಬಲ್ಲಿ ನಿಮಗೆ ಇನ್ಸರ್ಟ್ ಸ್ಲೈಸರ್ ಅಂತ ಇಲ್ಲಿ ಆಪ್ಷನ್ ಸಿಗುತ್ತೆ. ಸೊ ನೀವು ನೋಡ್ಬೋದು ಇನ್ಸರ್ಟ್ ಸ್ಲೈಸರ್ ಅಂತ ಇಲ್ಲಿ. ಸೊ ಇನ್ಸರ್ಟ್ ಸ್ಲೈಸರ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋನಲ್ಲಿ
ನಿಮ್ಗೆ ಹೆಡರ್ಸ್ ಯಾವ್ದಾವ್ದು ಹೆಡರ್ಸ್ ಇದೆ ಇಲ್ಲಿ ಸೇಲ್ಸ್ ಮ್ಯಾನ್ ಕಂಟ್ರಿ, ಐಟಮ್ ನೇಮ್, ಕಂಪ್ನಿ, ಕ್ವಾಂಟಿಟಿ ಈ ಥರ. ಸೊ ಅದೆಲ್ಲ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ನಾನಿಲ್ಲಿ ಕಂಟ್ರಿ, ಐಟಮ್ ನೇಮ್ ಮತ್ತು ಕಂಪ್ನಿ ಈ ಮೂರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಇಲ್ಲಿ ಟಿಕ್ ಬಾಕ್ಸಲ್ಲಿ ಓಕೆ ಅಂತ ಪ್ರೆಸ್ ಮಾಡಿದರೆ ನಿಮಗೆ 3 ಸ್ಲೈಸರ್ ಇಲ್ಲಿ ಸಿಗುತ್ತೆ. ಸೊ ಈ ಸ್ಲೈಸರ್ನ ನೀವು ಸೈಜ್ ಚೇಂಜ್ ಮಾಡ್ಕೊಬೋದು ಈ ಸ್ಲೈಸರ್ದು. ಸೊ ನಾನಿಲ್ಲಿ ಎತ್ತಿ ಹಾಕ್ಕೊತಾ ಇದ್ದೀನಿ ಇದನ್ನು. ಸೊ ಈ ಸ್ಲೈಸರ್ ನಿಮಗೆ ಹೆಚ್ಚು ಕಮ್ಮಿ ಸೈಜ್ ಚೇಂಜ್ ಮಾಡಬೇಕು ಅಂದರೆ ಈ ಥರ ನಾನು ಸ್ವಲ್ಪ ಚಿಕ್ಕದು ಮಾಡ್ಕೊತಾ ಇದ್ದೀನಿ. ಇದನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಅದು ನೀವು ಮಾಡ್ಕೋಬೋದು. ಸೊ ಇದು ಸ್ಕ್ರೀನಲ್ಲಿ ಒಂದೇ ಸ್ಕ್ರೀನಲ್ಲಿ ಕಾಣೋ ಥರ ನನಗೆ ಈಸಿ ಆಗಲಿ ಅಂತ ನಾನು ಮಾಡ್ಕೊಂಡಿರೋದು. ಸೊ ಇದನ್ನ ಮೂವ್ ಮಾಡ್ಬೋದು ನೀವು ಈ ಥರ. ಇಷ್ಟೇ ಫ್ರೆಂಡ್ಸ್. ಸೊ ಸ್ಲೈಸರ್ ರೆಡಿ ಆಗಿದೆ ನಮಗೆ. ಇವಾಗ ಡೇಟಾ ರೆಡಿ ಇದೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ UK ಬೇಕು ಅಂತ ಇಟ್ಕೊಳ್ಳಿ. ಸೊ UK ಮೇಲೆ ಕ್ಲಿಕ್ ಮಾಡಿದ ತಕ್ಷಣ UKದಷ್ಟೇ ಫಿಲ್ಟರ್ ಆಗಿ ನಿಮಗೆ ಡೇಟಾ ತೋರಿಸುತ್ತೆ. ಸೊ UKನಲ್ಲಿ ಮತ್ತೆ ನೀವು HP ಕಂಪ್ನಿದು ಡೇಟಾ ನೋಡಬೇಕು ಅಂದರೆ HP ಅಂತ ಕ್ಲಿಕ್ ಮಾಡಿದ್ರೆ ಅದು ಸಿಗುತ್ತೆ. ಅದರೊಳಗಡೆ ಕೀಬೋರ್ಡ್, ಪೆನ್ಡ್ರೈವ್ ನಿಮಗೆ ಈ ಥರ ಆಪ್ಷನ್ ಸಿಗುತ್ತೆ. ಸೊ ನಿಮ್ಗೆ ಯಾವ ಥರ ಬೇಕೋ ಅದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೀವು ಫಿಲ್ಟರ್ ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ X ಮಾರ್ಕ್ ಇರುತ್ತೆ. ಈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಈ ಕಡೆ ಮೂವ್ ಮಾಡಬೇಕಾಗುತ್ತೆ. ಓಕೆ. ಸೊ ಈ ಥರ ನಿಮಗೆ ಮತ್ತೆ ಒರಿಜಿನಲ್ ಡೇಟಾ ಇಲ್ಲಿ ಅವೈಲೇಬಲ್ ಸಿಗುತ್ತೆ. ಓಕೆ, ಸ್ಲೈಸರ್ ಏನೋ ಆಯಿತು, ಆದರೆ ಇಲ್ಲಿ ಟೋಟಲ್ ಕ್ವಾಂಟಿಟಿ, ಟೋಟಲ್ ಅಮೌಂಟ್ ನಮಗೆ ಕಾಣಿಸ್ತಾ ಇಲ್ಲ ಇವಾಗ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾನು ಒಂದು ಹೊಸ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಾನು ಮುಂಚೆನೇ ಹೇಳ್ದಂಗೆ ಒಂದು ಹೊಸ ಫಾರ್ಮುಲಾನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ ಫಾರ್ಮುಲಾ ಬಂದು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಬೇರೆ ಶೀಟಲ್ಲಿ. ಸಬ್ ಟೋಟಲ್ ಅಂತ ಫಾರ್ಮುಲಾ. ಸೊ ಸಬ್ ಟೋಟಲ್ ಆಲ್ಮೋಸ್ಟ್ ನಿಮಗೆ ಸಮ್ ಫಂಕ್ಷನ್ ಥರ ವರ್ಕ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಕೆಲವೊಂದು ನಂಬರ್ ತೊಗೊತಾ ಇದ್ದೀನಿ. ಸೊ ಇಲ್ಲಿ ಕ್ವಾಂಟಿಟಿ ತೊಗೊತಾ ಇದ್ದೀನಿ ನಾನು 2, 4, 6 ಮತ್ತು 8 ಈ ಥರ ನಾನು ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸೊ ಸಮ್ ಮತ್ತು ಸಬ್ ಟೋಟಲ್ ಏನು ಡಿಫ್ರೆನ್ಸು ಅಂತ ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಸೊ ಇವಾಗ ಫಸ್ಟ್ ಸಮ್ ಫಂಕ್ಷನ್ ಮಾಡೋಣ. ಸಮ್ ಫಂಕ್ಷನ್ ತುಂಬ ಈಸಿ. SUM = SUM ಓಪನ್ ಬ್ರ್ಯಾಕೆಟ್ ಮಾಡಿ, ರೇಂಜ್ನ ಸೆಲೆಕ್ಟ್ ಮಾಡಿ, ಬ್ರ್ಯಾಕೆಟ್ ಕ್ಲೋಸ್. ಓಕೆ. ಸೊ ಸಮ್ ನಮಗೆ ಬರ್ತಾ ಇದೆ, ಇದು ಟೋಟಲ್ ಸಮ್ ಎಷ್ಟಿದೆ ಅಂತ. ಆದರೆ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ ಇಲ್ಲಿ ಫಿಲ್ಟರ್ ಆ್ಯಡ್ ಮಾಡಿದಾಗ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಫಿಲ್ಟರ್ ಆ್ಯಡ್ ಮಾಡೋಣ ಇವಾಗ. ಸೊ ಡೇಟಾ ಟ್ಯಾಬ್ಗೆ ಹೋಗಿ ಇಲ್ಲಿ ಫಿಲ್ಟರ್ ಆ್ಯಡ್ ಮಾಡಿ. ಸೊ ಫಿಲ್ಟರಲ್ಲಿ ನೀವು ಇವಾಗ ಈ ಫಿಲ್ಟರಲ್ಲಿ ಸೆಲೆಕ್ಟ್ ಆಲ್ ಅನ್ಸೆಲೆಕ್ಟ್ ಮಾಡಿ ಬರೀ 4 ಮತ್ತು 6 ನಾನು ತೊಗೊತಾ ಇದ್ದೀನಿ. ಓಕೆ ಅಂತ ಕೊಟ್ಟರೆ ಇಲ್ಲಿ 4 or 6 ಏನೋ ಬರ್ತಾ ಇದೆ, ಆದರೆ ಟೋಟಲ್ ಬಂದು 20ನೇ ತೋರಿಸ್ತಾ ಇದೆ. ಸೊ ಇದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫ್ರೆಂಡ್ಸ್. ಸೊ ಇಲ್ಲಿ ನಂಬರ್ಸ್ ಚೇಂಜ್ ಆದ ತಕ್ಷಣ ಈ ಟೋಟಲ್ ಸಮ್ ಕೂಡ ನಮಗೆ ಚೇಂಜ್ ಆಗಬೇಕು, ಅದು ಸಮ್ಮಲ್ಲಿ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಸಬ್ ಟೋಟಲ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಸಬ್ ಟೋಟಲ್ನ ಯಾವ ಥರ ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ. ಇದನ್ನ ಫಿಲ್ಟರ್ನ ತೆಗೆದ್ಬಿಡೋಣ ಫಸ್ಟು. ಸೊ ಸೆಲೆಕ್ಟ್ ಆಲ್ ಫಸ್ಟ್ ಕೊಟ್ಟು ಓಕೆ ಮಾಡೋಣ. ಸೊ ಇವಾಗ ಸಬ್ ಟೋಟಲ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೀನಿ ಯಾವ ಆಪ್ಷನ್ ಸಿಗುತ್ತೆ ಸಬ್ ಟೋಟಲಲ್ಲಿ ಅಂತ. ಎಲ್ಲದಕ್ಕೂ ಒಂದೊಂದು ನಂಬರ್ ಕೊಟ್ಟಿದ್ದಾರೆ. ಸೊ 1 ಅಂದರೆ ಆ್ಯಾವ್ರೇಜ್, 2 ಅಂದರೆ ಕೌಂಟ್, ಈ ಥರ. ನಮಗೆ ಬೇಕಾಗಿರೋದು ಸಮ್ ಅಂತ ಬಂದು 9 ಅಂತ ಇದೆ ಇಲ್ಲಿ. ಸೊ 9 ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಎಕ್ಸೆಲಲ್ಲೇ ಬರುತ್ತೆ ಅದು ಡ್ರಾಪ್ ಡೌನ್ ಲಿಸ್ಟು. ಸೊ = ಸಬ್ ಟೋಟಲ್ ಅಂತ ಟೈಪ್ ಮಾಡಿ, ಓಪನ್ ಬ್ರಾಕೆಟ್. ಸೊ ಇಲ್ಲಿ ನೀವು ನೋಡ್ಬೋದು ಆವ್ರೇಜ್, ಕೌಂಟ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೌಂಟ್, ಆವ್ರೇಜ್, ಮ್ಯಾಕ್ಸಿಮಮ್, ಮಿನಿಮಮ್, ಪ್ರಾಡಕ್ಟ್ ಈ ಥರ ಲಿಸ್ಟ್ ಬರ್ತಾ ಇದೆ. ಸೊ ಸಮ್ ಬಂದು 9 ಅಂತ ನಂಬರ್ ಇದೆ. ಸೊ ನೀವು ಇಲ್ಲಿ 9 ಅಂತ ಟೈಪ್ ಮಾಡ್ಬೋದು. 9 ಅಂತ ಟೈಪ್ ಮಾಡಿ ಟ್ಯಾಬ್ ಅಂತ ಟೈಪ್ ಮಾಡಿದರೆ ಸೊ ಸಮ್ ರೆಡಿ ಆಗುತ್ತೆ. ಆದರೆ ನಾವು ಮಾಡ್ತಾ ಇರೋದು ಸಬ್ ಟೋಟಲ್. ಸೊ ಫಿಲ್ಟರ್ ಯೂಸ್ ಮಾಡಿದಾಗ ಆಲ್ವೇಸ್ ಸಬ್ ಟೋಟಲ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟು ನೀವು ಲಾಜಿಕ್ ನೋಡಿಕೊಂಡ್ರೆ, ಸಿಂಟ್ಯಾಕ್ಸ್ ನೋಡಿಕೊಂಡ್ರೆ ಸಬ್ ಟೋಟಲ್ ಫಂಕ್ಷನ್ ನಂಬರ್ ಅಂತ ಇದೆ. ಸೊ ಈ ಲಿಸ್ಟಲ್ಲಿ ನಂಬರ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ನಮ್ಗೆ ಬೇಕಾಗಿರೋದು ಸಮ್ ಇಲ್ಲಿ. ಸೊ ನಾನು 9 ಅಂತ ಟೈಪ್ ಮಾಡ್ತಾ ಇದ್ದೆ. ಸೊ 9 ಅದಾದಮೇಲೆ ಕಾಮ ಇದೆ, ಕಾಮ ರೆಫರೆನ್ಸ್ ಕೊಡಬೇಕು. ಸೊ ರೆಫರೆನ್ಸ್ ಅಂದರೆ ನಿಮ್ಮದು ರೇಂಜ್, ಯಾವ ನಂಬರ್ದು ರೇಂಜ್ ನೀವು ಸೆಲೆಕ್ಟ್ ಮಾಡಬೇಕು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಎಕ್ಸೆಲ್ಗೆ ತೋರಿಸ್ಬೇಕಾಗುತ್ತೆ. ಸೊ ನಾನು ಈ ರೇಂಜ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇದ್ರದ್ದು ಕೆಲಸ. ನಂಬರ್ ಕೊಡಿ, ರೇಂಜ್ ಕೊಡಿ, ಎಂಟರ್. ಸೊ ಇವಾಗ ನಮಗೆ ಸಮ್ ಬರ್ತಾಯಿದೆ, ಯಾಕಂದರೆ ಎಲ್ಲನೂ ಡಿಸ್ಪ್ಲೇ ಆಗಿದೆ.
ಸೊ ಈ ಸಮ್ ಬರ್ತಾ ಇದೆ ಟೋಟಲ್ ಸಮ್. ಸೊ ಇವಾಗ ನೀವು ಫಿಲ್ಟರ್ ಮಾಡಿದರೆ ಇಲ್ಲಿ 4 and 6 ಅಷ್ಟೇ ನಾನು ಸೆಲೆಕ್ಟ್ ಮಾಡ್ತಾ ಇರೋದು. ಸೊ ಓಕೆ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು ನೀವು 10 ಅಂತ ಕರೆಕ್ಟಾಗಿ ಸಮ್ ಡಿಸ್ಪ್ಲೇ ಆಗ್ತಾಯಿದೆ. ಸೊ ಯಾವ ನಂಬರ್ ಡಿಸ್ಪ್ಲೇ ಆಗಿದೆ ಆ ನಂಬರ್ ಸಮ್ ಮಾತ್ರ ನಿಮಗೆ ಇಲ್ಲಿ ಸಿಗುತ್ತೆ ಸಬ್ ಟೋಟಲ್ ಯೂಸ್ ಮಾಡಿದಾಗ. ಸೊ ಇದೇ ಡಿಫ್ರೆನ್ಸ್ ಸಮ್ಗೆ ಮತ್ತು ಸಬ್ ಟೋಟಲ್ಗೆ ಇರೋದು ಫ್ರೆಂಡ್ಸ್. ನಮ್ಗೆ ಬೇಕಾಗಿರೋದು ಈ ಶೀಟಲ್ಲಿ ಸಬ್ ಟೋಟಲ್ ಫಾರ್ಮುಲಾ. ಸೊ ಆ ಫಾರ್ಮುಲಾನ ಯೂಸ್ ಮಾಡೋಣ. ಓಕೆ, ಸೊ ಸಬ್ ಟೋಟಲ್ನ ನಾವು ಕ್ವಾಂಟಿಟಿಗೋಸ್ಕರ ಮಾಡ್ತಾ ಇದ್ದೀವಿ. ಸೊ ನಮ್ಮ ರೇಂಜ್ ಬಂದು ಕ್ವಾಂಟಿಟಿ ಇಲ್ಲಿದೆ. ಸೊ ಈ ರೇಂಜನ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಏನು ಬೇಕಾಗಿರೋದು ನಮಗೆ ಸಮ್ ಬೇಕಾಗಿರೋದು. ಸೊ ಸಮ್ಗೆ ರೆಫರೆನ್ಸ್ ನಂಬರ್ ಬಂದು 9 ಅಂತ ಆಗಲೇ ತೋರಿಸಿದ್ದೀನಿ ಆಲ್ರೆಡಿ ಇಲ್ಲಿ. ಸೊ ಸಮ್ಗೆ 9 ಇದೆ. ಸೊ ಅದನ್ನೇ ನಾವು ಇಲ್ಲಿ ಆ್ಯಡ್ ಮಾಡೋಣ. ಇಸ್ ಈಕ್ವಲ್ ಟು ಸಬ್ ಟೋಟಲ್ ಓಪನ್ ಬ್ರಾಕೆಟ್ ಇಲ್ಲಿ 9 ಇದೆ. ಸೊ 9 ಅಂತ ಟೈಪ್ ಮಾಡಿ ಕಾಮ. ಸೊ ಇವಾಗ ನಮ್ಮದು ರೆಫರೆನ್ಸ್ ಬಂದು ಈ ಕಾಲಮ್. ಸೊ ಇಲ್ಲಿಂದ ಇಲ್ಲಿವರೆಗೂ ಸೆಲೆಕ್ಟ್ ಮಾಡಿ. ಸೊ ಇದಕ್ಕೆ ನೀವು ಕ್ಲೋಸಿಂಗ್ ಬ್ರಾಕೆಟ್ ಕೊಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಎಂಟರ್ ಅಂತ ಪ್ರೆಸ್ ಮಾಡಿದರೆ ಸಾಕು, ನಿಮಗೆ ಟೋಟಲ್ ಸಮ್ ಬರುತ್ತೆ ಇಲ್ಲಿ. ಸೊ ಅದೇ ರೀತಿ ಅಮೌಂಟ್ ಕೂಡ ಮಾಡಿಬಿಡೋಣ. ಅಮೌಂಟ್ಗೆ ಈ ರೇಂಜ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅಮೌಂಟ್ ಕೂಡ ಅದೇ ಥರ ಮಾಡೋಣ. ಇಸ್ ಈಕ್ವಲ್ ಟು ಸಬ್ ಟೋಟಲ್ ಓಪನ್ ಬ್ರಾಕೆಟ್ ಮತ್ತು ನಮ್ಗೆ ಬೇಕಾಗಿರೋದು ಸಮ್ 9 ಅಂತ ಟೈಪ್ ಮಾಡಿ ಕಾಮ. ಈ ಸರಿ ರೆಫರೆನ್ಸ್ ಈ ರೇಂಜ್ ಇರುತ್ತೆ ಇಲ್ಲಿಂದ ಇಲ್ಲಿವರೆಗೂ. ಸೊ ಎಂಟರ್. ಸೊ ಇವಾಗ ನೋಡಿ ಇದು ಟೋಟಲ್ ಸಮ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈ ನಂಬರ್ ಇದೆ. ಸೊ ಈ ನೀವು ಕ್ರಾಸ್ ಚೆಕ್ ಮಾಡ್ಬೋದು ಇಲ್ಲಿ ಈ ನಂಬರ್ ಇಲ್ಲಿ, ಅಥವಾ ಈ ನಂಬರ್ ರೇಂಜ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ 252 ಇಲ್ಲಿ 252 ಬರ್ತಾ ಇದೆ. ಸೊ ಇವಾಗ ನೀವು ಈ ಸ್ಲೈಸಸ್ನ ಫಿಲ್ಟರ್ ಮಾಡಿದರೆ ಯಾವ ಥರ ಚೇಂಜ್ ಆಗುತ್ತೆ ನೋಡೋಣ ಇವಾಗ. ಸೊ ಕಂಟ್ರೀಸ್ ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದರೆ ಸೊ ನೋಡಿ ಕ್ವಾಂಟಿಟಿ ಬಂದು 54, ಇಲ್ಲಿ 54 ಇದೆ. ಅಮೌಂಟ್ ಬಂದು 2,37,4,000 ಸಮಥಿಂಗ್. ಸೊ ಆ ನಂಬರೇ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಸೊ ಈ ಥರ ನಮಗೆ ಫಿಲ್ಟರ್ ಯೂಸ್ ಮಾಡಿದಾಗ ನಂಬರ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಕೊನೆಯದಾಗಿ ಫ್ರೆಂಡ್ಸ್, ಸೊ ಈ ಸ್ಲೈಸಸ್ನ ನೀವು ಆಲ್ಫಾಬೆಟಿಕಲಿ ಕೂಡ ಅರೇಂಜ್ ಮಾಡ್ಬೋದು. ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸಾರ್ಟ್ Z to A to Z ಅಂತ ನಿಮಗೆ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನಿದ್ದು Z to A ಮಾಡಿದರೆ ಈ ಥರ ಚೇಂಜ್ ಆಗುತ್ತೆ. ಸೊ ನಿಮಗೆ ಯಾವ್ದು ಬೇಕು ಅದನ್ನ ನೀವು ಚೇಂಜ್ ಮಾಡ್ಕೋಬೋದು. ನಿಮಗೆ ಈ ಸ್ಲೈಸರ್ ಬೇಡ, ಯಾವುದಾದ್ರೂ ಸ್ಲೈಸರ್ ರಿಮೂವ್ ಮಾಡಬೇಕು ಅಂದರೆ ಅದ್ರ ಮೇಲೆ ಸಿಂಪ್ಲಿ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಕೀಬೋರ್ಡ್ ಮೇಲೆ ಡಿಲೀಟ್ ಅಂತ ಕೊಟ್ಟರೆ ಅದು ಹೊರಟೋಗುತ್ತೆ. ಇದಾದಮೇಲೆ ಈ ಡೇಟಾನ ನೀವು ಮಾಮೂಲಿ ಮುಂಚೆ ಥರ ಟೇಬಲ್ ಫಾರ್ಮ್ಯಾಟ್ ಬೇಡ, ನಮ್ಮ ಮುಂಚೆ ಥರ ಡೇಟಾನೇ ಇರಲಿ ಅಂತ ನಿಮ್ಗೆ ಅನಿಸಿದ್ರೆ ಸೊ ನೀವು ಇಲ್ಲಿ ಡಿಸೈನ್ ಟ್ಯಾಬ್ಗೆ ಹೋಗ್ಬಿಟ್ಟು ಇಲ್ಲಿ ಕನ್ವರ್ಟ್ ಟು ರೇಂಜ್ ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ. ಸೊ ಕನ್ವರ್ಟ್ ಟು ರೇಂಜ್ ಅಂತ ಕೊಟ್ಬಿಟ್ರೆ ಇಲ್ಲಿ ಎಸ್ ಮಾಡಬೇಕು. ಸೊ ಎಸ್ ಮಾಡಿದರೆ ಇದೆಲ್ಲ ಹೊರಟೋಗುತ್ತೆ, ಟೇಬಲ್ ಫಾರ್ಮ್ಯಾಟ್ ಹೊರಟೋಗುತ್ತೆ. ಸೊ ನೀವು ಮತ್ತೆ ಟೇಬಲ್ ಫಾರ್ಮ್ಯಾಟ್ ಕನ್ವರ್ಟ್ ಮಾಡೋಕ್ಕೆ Ctrl+T ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಮಾಮೂಲಿ ನಿಮಗೆ ಸ್ಲೈಸರ್ ಆ್ಯಡ್ ಮಾಡೋ ಚಾನ್ಸ್ ಸಿಗುತ್ತೆ ಡಿಸೈನ್ ಟ್ಯಾಬ್ ಬಂದಮೇಲೆ. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.